ಲ್ಯಾಂಗ್ವೇಜ್ ಎಲ್ಲ ಇಲ್ಲಿ ಇದ್ದೀರಾ ಅಂದ್ರೆ ನನ್ನ ಹತ್ರ ಮಾತಾಡಿ. ಅದನ್ನೇ പറഞ്ഞു ಬಿಡುತ್ತೇನೆ. ಬಟ್ ಅರ್ಥನೇ ಆಗ್ತಿಲ್ಲ ಅಂದ್ಮೇಲೆ ಹೆಂಗ್ ಸರ್ ತಗೊಂಡ್ ಬಂದ್ ಕೂರಿಸ್ತೀರಾ? ಅಲ್ಲಲ್ಲ, ಅವ್ರಿಗೆ ನಾನು ಕನ್ನಡದಲ್ಲಿ ಹೇಳ್ತಿರೋದೇ ಅರ್ಥ ಆಗ್ತಿಲ್ಲ ಅಂದ್ರೆ ಇವ್ರಿಗೆ ಏನು ಕೂರಿಸ್ತೀರಾ ಇಲ್ಲಿ ಅಂತ ಗೊತ್ತಾಗ್ತಿಲ್ಲ. ಪ್ರಾಬ್ಲಮ್ ಅಲ್ಲ ಅಂತಲ್ಲ ಸರ್, ಬ್ಯಾಂಕಲ್ ಸ್ಟಾಫ್. ಈಗ ನನಗೆ ಇಂಗ್ಲಿಷ್ ಬರಲ್ಲ, ನನ್ನ ಅಕೌಂಟ್ ಇಂದ ಬೇರೆದಕ್ಕೆ ಹಾಸ್ಪಿಟಲ್ ಹಾಕಕ್ ನಾನು ಅಮೌಂಟ್ ಇಟ್ಟಿರೋದು ಕಟ್ ಮಾಡಿದ್ದಾರೆ, ಏನಕ್ಕೆ ಅಂತ ಕೇಳಕ್ ಬಂದ್ರೆ ಹೇಳಕ್ಕಾದ್ರೂ ಬೇಕಲ್ವಾ? ಅದು ಅವ್ರು ಯಾವ ರೀತಿ ನನ್ನ ಹತ್ರ ಮಾತಾಡೋದು? ಮುಖ ಉರಿಸ್ಕೊಂಡು ಹಿಂಗ್ ಅಂತ ಮಾತಾಡಿದ್ರೆ ನಾನೇನು ಅವ್ರ ಮನೆಗೆ ಬಂದಿದ್ದೀನ ಸರ್? ಗೊತ್ತಿಲ್ಲ ಅಲ್ಲ, ಒಂದು ಕೂತಿದ್ದಾರೆ ಅಂದ್ಮೇಲೆ ಏನ್ ಮಾತಾಡ್ದೆ? ಕನ್ನಡದಲ್ಲಿ ಹೇಳಿ, ನನಗೆ ಇಂಗ್ಲಿಷ್ ಬರಲ್ಲ. ಕನ್ನಡದಲ್ಲಿ ನೋ ನನಗೆ ಗೊತ್ತಿಲ್ಲ, ಹೇಳಿ. ನಾವು ಮಾತಾಡಿದ್ರೆ ಏನ್ ಮಾತಾಡ್ದೆ ಮೇಡಮ್ ನಿಮ್ಮ ಹತ್ರ? ನಾನು ಅಲ್ಲ, ನಿಮ್ಮ ಹತ್ರ ನಾನು ಏನ್ ಮಾತಾಡ್ದೆ? ನಾನು ಸರ್ ಕೇಳ್ತಾನೆ ಇದ್ದೆ, ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ರು, ಮಾತಾಡ್ತಿದ್ದೆ. ಅವ್ರ ಫೇಸ್ ಎಕ್ಸ್ಪ್ರೆಷನ್ ಏನು ಅವ್ರ ಮನೆಯಿಂದ ಏನು ತಂದ್ಕೊಡಕ್ ಹೇಳಿಲ್ಲ. ಹೌದಾ? ನಾನು ಅದೇ ಅಮೌಂಟ್ ಕಟ್ ಆಗಿದೆ ಏನಕ್ಕೆ ಅಂತ ಕೇಳಕ್ ಬಂದಿದ್ದೀನಿ ಸರ್. ಇಂಟಿಮೇಟ್ ಮಾಡಿಲ್ಲ. ಕವರೇಜ್ ಅಂದ್ರೆ ಯಾವ ತರ ಅದನ್ನೇ ನಾನು ಕೇಳ್ತಿರೋದು. ಡೀಟೇಲ್ ಆಗಿ ನನಗೆ ಹೇಳಿ ಸರ್. ಎವ್ರಿ ಮಂತ್ ಹಂಗೆ ಮಾಡ್ತಾರೆ ಸರ್, 2-3 ತಿಂಗಳಿಗೆಲ್ಲ. ಹಾ ಸರ್, ಹೇಳಿ. CGT, CGFMU fee we have to debit every year. That came at that time. ಯಾರು ಭಿಕ್ಷೆ ಬಿಡಕ್ ಬರಲ್ಲ. ಕೇಳ್ತೀವಿ ನಾಳೆ ಮ್ಯಾನೇಜರ್ಗೆ ಮಾಡ್ತೀವಿ. ಗ್ರಾಹಕರಿದ್ರೆ ಕರೆಕ್ಟ್. ನೀವು ನಾಳೆ ಮ್ಯಾನೇಜರಿಗೆ ಹೇಳ್ತೀವಿ, ದಯವಿಟ್ಟು ಕನ್ನಡದವ್ರಿಗೆ ಇನ್ಬೇಕಿಲ್ಲಿ. ಕನ್ನಡದಲ್ಲಿ ಮಾತಾಡಕ್ ಬರಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡಿ. ಕನ್ನಡದಲ್ಲೇ ಮಾತಾಡ್ಬೇಕು, ಇಂಗ್ಲಿಷ್ ಅಲ್ಲೇ